ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವ್ರಿ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ಹಿಸ್ ವರ್ಡ್ಸ್. ಈ ದಿನದ ವಾಕ್ಯ ಕೀರ್ತನೆಗಳು 121ನೇ ಅಧ್ಯಾಯ 1 ಮತ್ತು 2ನೇ ವಚನ ಓದಿಕೊಳ್ಳೋಣ. ನನ್ನ ಕಣ್ಣುಗಳನ್ನು ಬೆಟ್ಟಗಳ ಕಡೆಗೆ ಎತ್ತುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಕರ್ತನ ಬಳಿಯಿಂದಲೇ ನನ್ನ ಸಹಾಯವು ಬರುತ್ತದೆ. ಆಮೇಲೆ ಇಲ್ಲಿ ಭಕ್ತರ ನಿರೀಕ್ಷೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ಆತನು ಕ್ವಶನ್ ಮಾಡಿ ಕೇಳುವಂತನಾಗಿರ್ತಾನೆ, ಜೊತೆಗೆ ಆತನೇ ಉತ್ತರವನ್ನು ಸಹನೇ ಕೊಡುವಂತನಾಗಿದ್ದಾನೆ. ಅಂದರೆ ಇಲ್ಲಿ ನಾನು ಕಣ್ಣುಗಳನ್ನು ಎತ್ತಿ ಪರ್ವತಗಳು, ಗುಡ್ಡಗಳು, ಬೆಟ್ಟಗಳ ಕಡೆಗೆ ನೋಡ್ತೇನೆ, ಎಲ್ಲಿಂದ ಸಹಾಯ ಬರ್ತದೆ ನನಗೆ ಅನ್ನುವಾಗ ನನಗೆ ಭೂಮ್ಯಾಕಾಶ ನಿರ್ಮಿಸಿದ ಕರ್ತನಿಂದಲೇ ಬರುವುದು ಎಂಬುದಾಗಿ ಸಹ ಆತನು ನಂಬಿಕೆಯಿಂದ ಉತ್ತರನ ಕೊಡುವಂತನಾಗಿರ್ತಾನೆ. ಇಲ್ಲಿ ಕೀರ್ತನೆಗಾರ ಹೇಳ್ತಿರುವಂಥದ್ದು ಸಹಾಯವು ಕರ್ತನಿಂದಲೇ, ಅದುವೇ ಎಲ್ಲವನ್ನು ಸೃಷ್ಟಿದಾತನ ಮೇಲೆ ಮತ್ತು ಎಲ್ಲವನ್ನು ಒದಗಿಸಿಕೊಡುವಂಥ ಅವನ ಮೇಲೆ ಮಾತ್ರವೇ, ಮತ್ತು ಸಹಾಯ ಮಾಡೋ ಶಕ್ತನಾಥರ ಕರ್ತನ ಮೇಲೆ ಮಾತ್ರ ಅವನು ನಿರೀಕ್ಷೆಯನ್ನು ಮತ್ತು ಸಹಾಯವನ್ನು ಕೇಳುವಂತನಾಗಿದ್ದಾನೆ. ಆತನಿಗೆ ಎಲ್ಲವನ್ನು ತಿಳಿದಿರುವಂಥದ್ದು ಆಗಿದೆ. ಜೊತೆ ಕಣ್ಣುಗಳನ್ನು ಮೇಲಕ್ಕೆ ನೋಡುವಂಥದ್ದು. ನೋಡಿ ಯಾವ ರೀತಿಯಾಗಿ ಒಂದು ನಂಬಿಕೆ, ಒಂದು ವಿಶ್ವಾಸ, ಯಾವ ನಿರೀಕ್ಷೆಯಲ್ಲಿದ್ದಾನೆ ಅಂದರೆ, ಇವಾಗ ಹೇಗೆ ನಾವು ಪರ್ವತಗಳು, ಗುಡ್ಡಗಳು ಜೊತೆ ಹೋಗುವಾಗ ಹೇಗೆ ಅಂದರೆ ನಾವೆಲ್ಲ ಅದ್ರ ಮುಂದೆ ಚಿಕ್ಕದಾಗಿ ಏನು ಅಲ್ಲ ರೀತಿಯಾಗಿ ಇರ್ತೇವೆ. ನಾವು ಕಣ್ಣುಗಳ ಮೇಲೆ ಕೆಟ್ಟು ನೋಡ್ತೇವೆ, ಅದೆಷ್ಟು ಉದ್ದ ಇದೆ, ಎಷ್ಟು ಎತ್ತರವಿದೆ ಎಂಬುದಾಗಿ. ಅದೇ ರೀತಿಯಾಗಿ ನಮಗೆ ಸಹಾಯಕ್ಕೆ ನಿಜವಾದ ಆತ್ಮಿಕವಾಗಿ ಸಹಾಯ ಬೇಕು, ಪ್ರತಿಯೊಂದು ವಿಷಯಗಳು ನಮಗೆ ಸಹಾಯ ಬೇಕು ಎಂಬುದಾಗಿ ಕೇಳಿಕೊಳ್ಳುವಾಗ ಪರಲೋಕದ ಕಡೆ ನಮ್ಮ ಕಣ್ಣುಗಳನ್ನೆತ್ತಿ ನಾವು ನೋಡುವಂಥರಾಗಿರ್ಬೇಕು ಎಂಬುದಾಗಿ ತಿಳಿಸ್ಕೊಡುತ್ತೆ. ಏಕೆಂದರೆ ಪರಲೋಕದಲ್ಲಿ ಯಾರಿದ್ದಾರೆ? ದೇವರ ಬಳಿ ಸಿಂಹಾಸನರೂಢನಾಗಿ ಕುಳಿತಿರುವ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೆ ನಿಜವಾದ ರಕ್ಷಕನು, ಸಹಾಯಕನು ಆತನ ಮೇಲೆ ನಾವು ಕಣ್ಣೆತ್ತಿ ನೋಡುವಂಥರಾಗಿರಬೇಕು ಎಂಬುದಾಗಿ ಕೀರ್ತನೆಗಾರನು ಹೇಳಿಕೊಡುವಂತನಾಗಿದ್ದಾನೆ. ಜೊತೆಗೆ ಒಂದು ದೈವಿಕವಾದ ಒಂದು ಶಕ್ತಿ, ಅದು ದೈವಿಕವಾದ ಸಹಾಯ ಇಡೀ ಪ್ರಪಂಚವನ್ನೇ ಸೃಷ್ಟಿದಾತನ ಕರ್ತನ ಮೇಲೆ ಮಾತ್ರ ಅಲ್ಲಿ ಹೇಳ್ತಿದ್ದಾನೆ. ಮತ್ತು ನಮಗೆ ಆತ್ಮಿಕವಾದ ರಕ್ಷಣೆಯು ಮತ್ತು ಎಲ್ಲವನ್ನು ಒದಗಿಸಿಕೊಡುವ ಶಕ್ತನಾಗಿರುವಂಥ ಕರ್ತನ ಮೇಲೆಯೇ ಆತನ ಸಹಾಯವು ಅಲ್ಲಿಂದನೇ ಬರುತ್ತದೆ ಎಂಬುದಾಗಿ ಸಹ ಇಲ್ಲಿ ತಿಳಿಸ್ಕೊಡ್ತಾನೆ. ಜೊತೆಗೆ ನಿಜವಾದ ಸಹಾಯ ಮತ್ತು ರಕ್ಷಣೆ, ನಿಜವಾಗಿ ನಮಗೆ ರಕ್ಷಣೆ ಮತ್ತು ಸಹಾಯ ಎಲ್ಲಿಂದ ಬರ್ತದೆ? ಕಾಯುವ ಆತನ ದೇವರ ಮೇಲೆ ಮಾತ್ರವೇ. ಈ ಭೂಮಿ ಮೇಲೆ ಅಂದರೆ ಒಂದು ತಾತ್ಕಾಲಿಕವಾದ ಪರಿಹಾರ, ಸಹಾಯ ಸಿಗ್ಬೋದು ನಮಗೆ, ಆದರೆ ನಿಜವಾದ ಸಹಾಯವೂ ಅಲ್ಲ, ಪರಿಹಾರವೂ ಅಲ್ಲ ಎಂಬುದಾಗಿ ಕೀರ್ತನೆ ಹೇಳ್ಕೊಡ್ತಾನೆ. ಮತ್ತು ಮುಂದಿನ ವಾಕ್ಯವನ್ನು ಓದ್ಕೊಳ್ಳೋಣ. ಕೀರ್ತನೆಗಳು 33:20ನೇ ವಚನ. ನಮ್ಮ ಪ್ರಾಣವು ಕರ್ತನಿಗಾಗಿ ಕಾದುಕೊಳ್ಳುತ್ತದೆ, ನಮ್ಮ ಸಹಾಯವೂ ಗುರಾಣಿಯೂ ಆತನೇ. ಆಮೇಲೆ ಇಲ್ಲಿ ವಾಕ್ಯ ಹೇಳುತ್ತೆ, ನಮ್ಮ ಪ್ರಾಣವು ಕರ್ತನಿಗಾಗಿ ಪ್ರತಿನಿತ್ಯವೂ ಕಾದುಕೊಳ್ಳುವಂಥದ್ದಾಗಿದೆ. ಜೊತೆಗೆ ನಮ್ಮ ಸಹಾಯ ಗುರಾಣಿ ಯಾರಾಗಿದ್ದಾರೆ? ಕರ್ತನಾದ ಯೇಸುವೇ ಮಾತ್ರವೇ ಆಗಿದ್ದಾನೆ ಅಂತ ವಾಕ್ಯ ತಿಳಿಸ್ಕೊಡುತ್ತೆ. ಮತ್ತು ಮುಂದಿನ ವಾಕ್ಯ ನೋಡ್ಕೊಳ್ಳೋಣ. ಕೀರ್ತನೆ 70:5ನೇ ವಚನ. ಆದರೆ ನಾನು ದೀನನೂ ಬಡವನಾಗಿದ್ದೇನೆ, ಓ ದೇವರೇ ನನಗೋಸ್ಕರ ತ್ವರೆಪಡು, ನನ್ನ ಸಹಾಯವು ನನ್ನನ್ನು ತಪ್ಪಿಸುವ ನೀನೇ, ಓ ಕರ್ತನೆ ತಡ ಮಾಡಬೇಡ. ಅಂದರೆ ಇಲ್ಲಿ ನಾನು ಪ್ರತಿಯೊಂದು ವಾಕ್ಯಗಳಲ್ಲೂ ದೀನನು, ಬಡವನು ಎಂಬುದಾಗಿನೇ ಹೇಳ್ಕೊತೆ. ಏಕೆಂದ್ರೆ ನಮ್ಮಲ್ಲಿ ಬಲ ಇದೆ, ನಾವು ಶಕ್ತಿ ಇದೆ, ಅದ್ಯಾರು ಸಹಾಯ ನಾವು ಕೇಳೋದಿಲ್ಲ. ಯಾವಾಗ ನಾವು ದೀನನು ಬಡವನಾಗಿರುವಾಗಲೇ ನಾವು ಬೇರೊಬ್ಬರ ಸಹಾಯವನ್ನು ಕೇಳುವಂತಾಗಿರ್ತೇವೆ. ನಾವು ಬಲಹೀನತೆಯಲ್ಲಿರುವಾಗ ಮಾತ್ರವೇ ನಾವು ಬೇರೊಬ್ಬರ ಸಹಾಯವನ್ನು ಕೇಳೋಕ್ಕೆ ಸಾಧ್ಯ. ಇಲ್ಲಿ ಓ ದೇವರೇ ನನಗೋಸ್ಕರ ತ್ವರೆಪಡು, ನನ್ನ ಸಹಾಯವು ನನ್ನನ್ನು ತಪ್ಪಿಸುವ ನೀನೇ. ನೋಡಿ, ಎಲ್ಲ ವಿಷಯಗಳಲ್ಲೂ ಸಹಾಯಕನು, ಎಲ್ಲ ಕಾರ್ಯಗಳು ತಪ್ಪಿಸುವನು ನೀನೇ, ನಂಗೆ ತಡ ಮಾಡಬೇಡ ಎಂಬುದಾಗಿ ವಾಕ್ಯ ಇದು ತಿಳಿಸ್ಕೊಡುತ್ತದೆ. ಮತ್ತು ಮುಂದಿನ ವಾಕ್ಯ ಕೀರ್ತನೆ ಇಬ್ರಿಯ 4ನೇ ಅಧ್ಯಾಯ 16ನೇ ವಚನ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾ ಸಿಂಹಾಸನದ ಬಳಿಗೆ ಬರೋಣ. ಆಮೇಲೆ ಇಲ್ಲಿ ದೇವರು ನಮ್ಗೆ ನಿಜವಾಗ ಕರುಣೆ ಬೇಕಾ, ನಮಗೆ ಸಹಾಯ ಬೇಕಾ, ಪ್ರತಿಯೊಂದು ವಿಷಯಗಳಲ್ಲೂ ಆತನ ಕೃಪೆಯ ಮುಂದೆ ನಾವು ಬರೋಣ. ಆವಾಗ ನಮಗೆ ದೊರೆಯುವಂಥ ಧೈರ್ಯ, ನಮಗೆ ಎಲ್ಲ ಧೈರ್ಯ ಬೇಕು, ಬಲ ಬೇಕು, ನಮಗೆ ಶಕ್ತಿ ಬೇಕು ಅನ್ನೋದಾದ ರಕ್ಷಣೆ ಬೇಕು ಎಂಬುದಾದಾಗ ನಾವು ಧೈರ್ಯದಿಂದ ಕೃಪಾ ಸಿಂಹಾಸನದ ಬಳಿಗೆ ಬರೋಣ. ಯಾರಿದ್ದಾರಂತೆ? ಕೃಪಾ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಕರ್ತನಾದ ಯೇಸು ಪರಲೋಕದಲ್ಲಿ ಸಿಂಹಾಸನರೂಢರಾಗಿ ಕುಳಿತಿದ್ದಾರೆ. ನಾವು ಸರಿ ಈ ಸಮಯಗಳಲ್ಲಿ ಇಕ್ಕಟ್ಟಲ್ಲಿ ಇರುವಾಗ ನಾವು
ನಾವು ಬಲಹೀನತೆಯಲ್ಲಿರುವಾಗ, ನಮ್ಮ ಸಂಗಡ ಯಾರು ಇಲ್ಲದಿರುವಂಥ ಸಮಯದಲ್ಲೂ ನಾವು ಯಾರ ನಿರೀಕ್ಷಿಸಬೇಕು? ಯಾವ ರೀತಿ ಕೀರ್ತನೆಗಾರ 121ನೇ ಅಧ್ಯಾಯದಲ್ಲಿ 1-2 ವಚನ ಹೇಳುತ್ತೆ, ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಬೆಟ್ಟಗಳ ಕಡೆ ಪರ್ವತಗಳನ್ನ ನೋಡುವಕ್ಕೆ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶವು ನಿರ್ಮಿಸಿದ ಕರ್ತನಿಂದಲೇ ಎಂಬುದು. ಅದೇ ರೀತಿಯಾಗಿ ಈ ದಿನಗಳಲ್ಲಿ ನಾವು ಈ ಲೋಕದಲ್ಲಿ ಇರುವಂಥ ತಾತ್ಕಾಲಿಕ ಪರಿಹಾರಕ್ಕಾಗಿ ನಾವು ನೋಡಬಾರ್ದು. ಪರಿಪೂರ್ಣವಾಗಿ ಶಾಶ್ವತವಾದ ಸಹಾಯ, ಶಾಶ್ವತವಾದ ರಕ್ಷಣೆ, ಶಾಶ್ವತವಾದ ಬಲ ಹೊಂದಿರುವ ಆತನು ಸರ್ವ ಸೃಷ್ಟಿಗೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಾವು ನಿರೀಕ್ಷೆ ಮತ್ತು ಸಹಾಯವನ್ನು ಕೇಳಿಕೊಳ್ಳೋಣ ಎಂಬುದಾಗಿ ವಾಕ್ಯ ಹೇಳುತ್ತೆ. ಜೊತೆ ನಮಗೆ ಆತನ ಬಳಿ ಸಹಾಯವನ್ನು ಕೇಳಿಕೊಳ್ಳಿ ಹೋಗುವಾಗ ಆತನ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ ಮತ್ತು ಕೃಪೆಯನ್ನು ಸಹ ತೋರಿಸುವಂತಾಗಿರ್ತಾನೆ. 60 ಕೀರ್ತನೆ 11ನೇ ವಚನ. ಇಕ್ಕಟ್ಟಿನೊಳಗಿನಿಂದ ನನಗೆ ಸಹಾಯ ಕೊಡು, ಯಾಕಂದರೆ ಮನುಷ್ಯನ ಸಹಾಯ ವ್ಯರ್ಥವಾಗಿದೆ. ಇಕ್ಕಟ್ಟಿನೊಳಗಿನಿಂದ ನನಗೆ ಸಹಾಯ ಕೊಡು. ನಾವು ಇಕ್ಕಟ್ಟಿನಲ್ಲಿ ಇರುವಾಗ ಯಾವ ಸಹಾಯ ಕೇಳ್ತಿದ್ದೇನೆ? ಇಲ್ಲಿ ದಾವೀದನ ಹೆಸರನ್ನೇ ಕರ್ತನಾದ ಯೇಸುವನ್ನೇ ನಿರೀಕ್ಷಿಸುವಂತನಾಗಿರುತ್ತೆ. ಜೊತೆಗೆ ಯಾಕೆಂದರೆ ಮನುಷ್ಯನ ಸಹಾಯ ವ್ಯರ್ಥವಾಗಿದೆ. ನೋಡಿ, ಇಲ್ಲಿ ವಾಕ್ಯ ಹೇಳುತ್ತೆ, ಯೇಸಪ್ಪ ನಮಗೆ ಈ ದಿನದಲ್ಲಿ ಸಾಂತ್ವನ ಕೊಡ್ತಿದ್ದಾನೆ. ಸಹಾಯವು ಮನುಷ್ಯರ ನಿರೀಕ್ಷಿಸಿದ ಅದು ತಾತ್ಕಾಲಿಕವಾಗಿರುವಂಥದ್ದು, ಟೆಂಪರರಿ ಆಗಿರುತ್ತೆ ಅಷ್ಟೇ. ನಾವು ಶಾಶ್ವತವಾದ ನಿರೀಕ್ಷೆ, ನಂಬಿಕೆ ಮತ್ತು ಸಹಾಯವನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಕೇಳ್ಕೊಳ್ಬೇಕೆಂಬುದಾಗಿ ಆತನು ಪ್ರತಿನಿತ್ಯ ಪ್ರತಿ ಶ್ರಮದಲ್ಲೂ ಆತ ನಿರೀಕ್ಷಿಸುವಾಗ ಕ್ಷಣ ಮಾತ್ರದಲ್ಲೇ ನಮಗೆ ಸಹಾಯವನ್ನು ಒದಗಿಸಿಕೊಡುವ ಶಕ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋಣ. ಯೇಸುವಿನ ಕೃಪೆಯು ನಮ್ಮೊಂದಿಗಿರಲಿ. ಆಮೇನ್.